ಮಂಡಿ ನೋವಿಲ್ಲ, ಸೊಂಟ ನೋವಿಲ್ಲ. ವೆಯ್ಟಿಗೆ ಹೆಂಗೆ ಸಂಬಂಧಪಟ್ಟಿದೆ? ಕೆಲವರು 60 kg ಇರ್ತಾರೆ, ಫುಲ್ ಮಂಡಿ ನೋವಿದೆ ಅಲ್ವಾ? ಸೊ 60 kg ಇರೋರಿಗೆ ಮಂಡಿ ನೋವಿದೆ, 120 kg ಇರೋರಿಗೆ ಮಂಡಿ ನೋವಿಲ್ಲ. ಸೊ ವೆಯ್ಟಿಗೆ ಸಂಬಂಧಪಟ್ಟಿಲ್ವಲ್ಲ ಅಂತ ನಾವೇ ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದ್ರೆ, ವೈಜ್ಞಾನಿಕವಾಗಿ ನಾವು ಥಿಂಕ್ ಮಾಡಿದ್ರೆ, ಪ್ರತಿಯೊಬ್ಬ ಮನುಷ್ಯನು ನಾರ್ಮಲ್ ಯೋಚನೆ ಮಾಡಿ ಇದರಿಂದ ಸಂಬಂಧಪಟ್ಟಿದೆಯಾ ಅಂತ, ಅದನ್ನ ಸಂಬಂಧ ಇಲ್ಲ. ಬೋನ್ಸ್ ಗಟ್ಟಿ ಇತ್ತು ಅಂದರೆ ಅದು ನೋವು ಬರುತ್ತೆ. ಕೆಲವರಿಗೆ 60 kg ವೆಯ್ಟ್ ತಡೆಯೋಕ್ಕೂ ಆಗಲ್ಲ, ಮೂಳೆಗೆ ಅಷ್ಟು ವೀಕ್ ಇರುತ್ತೆ. ಆ ಅಜ್ಜಿಗೆ ಬೋನ್ಸ್ ಎಷ್ಟು ಗಟ್ಟಿ ಇತ್ತು ಅಂದರೆ 120 kg ಇದ್ರೂ ಬೋನ್ ಗಟ್ಟಿ ಇದೆ, ನೋವೇ ಬಂದಿಲ್ಲ. ಸೊ ದಪ್ಪ ಇರೋದಕ್ಕೆ ಸಂಬಂಧ ಇಲ್ಲ. ಬೋನ್ಸ್ ಗಟ್ಟಿ ಮಾಡ್ಕೋಬೇಕು, ಹಾರ್ಮೋನ್ ಮೇಲೆ ಕರೆಕ್ಷನ್ ಮಾಡ್ಕೋಬೇಕು. ನೋಡಿ, ಇನ್ಸುಲಿನ್ ಎಲ್ಲ ಜಾಸ್ತಿ ಇದೆ, ಇನ್ನೆಲ್ಲ ಸರಿ ಮಾಡ್ಕೊಳೋದಲ್ಲ, ನಿಮ್ಮ ಬಾಡಿ ಇಡೀ ಫುಲ್ ಬಾಡಿನೇ ಚೆನ್ನಾಗುತ್ತೆ, ಶರೀರನೇ ಚೆನ್ನಾಗುತ್ತೆ. ಬರೀ ಮಂಡಿ ಅಷ್ಟೇ ಅಲ್ಲ, ಎಲ್ಲನೂ ಚೆನ್ನಾಗುತ್ತೆ. ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಆಮೇಲೆ ಆರಾಮಾಗಿ ಫುಲ್ ಆಕ್ಟಿವ್ ಆಗ್ತೀರಾ, ಬೆಳಗ್ಗೆ ಎದ್ದ ಕರೆಕ್ಟ್ ಟೈಮ್ ಎಚ್ಚರ ಆಗುತ್ತೆ. ನೋಡಿ, ನಡೀತೀರಾ. ಇದು ಎಲ್ಲ ಓವರ್ ಆಲ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ದು ಇದೆಲ್ಲದನ್ನೂ ಸರಿ ಮಾಡೋದ್ರ ಮುಖಾಂತರ ಕಾಯಿಲೆ ವಾಸಿ ಮಾಡ್ತಕ್ಕಂಥ ನಮ್ದು ಮೆಥಡ್. ವೆಯ್ಟ್ ರೆಡ್ಯೂಸ್ ಮಾಡಬೇಕು. ವೆಯ್ಟ್ ಸಂಬಂಧ ಇಲ್ಲ. ವೆಯ್ಟ್ ಸಂಬಂಧ ಇಲ್ಲ. ಇನ್ಸುಲಿನ್ ನಾರ್ಮಲ್ ಜನ ಅದು ಕಮ್ಮಿ ಮಾಡೋದು. ಇನ್ಸುಲಿನ್ ನಾರ್ಮಲ್ ಈಗ ಎಕ್ಸಾಂಪಲ್ಲು ಸುಮೋ ರೆಜ್ಲರ್ಸ್ ಅಂತ ಇರ್ತಾರೆ. ಸುಮೋ ರೆಜ್ಲರ್ಸ್ ಅಂತ ಜಪಾನಲ್ಲಿ 250 kg 300 kg ತಪ್ಪ ಇರ್ತಾರೆ, ನೋಡಿರ್ತಾರೆ ನೀವು, ತಪ್ಪ ಇರ್ತಾರೆ. ಅವ್ರಿಗೆ ಬಂದು ಸಬ್ಕ್ಯೂಟ್ ಫ್ಯಾಟ್, ಅವ್ರಿಗೆ ಮಂಡಿ ನೋವು, ಸೊಂಟ ನೋವು ಇಲ್ವೇ ಇಲ್ಲ. ಅವ್ರಿಗೆ ಫ್ಯಾಟಿ ಲಿವರ್ ಇರೋದಿಲ್ಲ. ವಿಸರಲ್ ಫ್ಯಾಟ್ ಬರಬಾರ್ದು, ಅಂದರೆ ರಕ್ತನಾಳದೊಳಗಡೆ ಫ್ಯಾಟ್ ಡೆಪಾಸಿಟ್ ಆಗಬಾರ್ದು. ಕೆಲವರು ಸಣ್ಣಕ್ಕಿರ್ತಾರೆ, ಒಂದು 50-60 kg ಇರ್ತಾರೆ, ಅವ್ರಿಗೆ BP ಇರುತ್ತೆ, ಆಟಲ್ ಬ್ಲಾಕ್ ಇರುತ್ತೆ, ಹಂಗಿರೋದು. ಕೆಲವರು ಸೊ ಈ ತರ. ಸೊ 120 kg 150 kg ಇದ್ರೂ ಬರಲ್ಲ. ಯಾಕೆ ಇಷ್ಟು ಬರ್ತದೆ? ಬಿಕಾಸ್ ಆಫ್ ದಿಸ್.